ನೋಡ್ರಿ ಈಗ ನಾವು ಹೊಂಟಿದ್ದೀವಿ. ಮಳೆಯಲ್ಲಿ ಕೂಡ ಸದ್ಭಕ್ತ ಮಂಡಳಿ ಎಲ್ಲರೂ ಆಗಮಿಸುತ್ತಿದ್ದಾರೆ. ನಮ್ಮ ಶ್ರೀ ಗುರು ಪರಮಾನಂದನ ಪಲ್ಲಕ್ಕಿ ಉತ್ಸವ ಇಪ್ಪರಿಗೆಯಿಂದ ಹೊರಗಿನ ಗುಡಿಯ ಕಡೆಗೆ ಹೊರಟಿದೆ. ನೋಡಿ, ಮಳೆಯಲ್ಲಿ ಕೂಡ ಯಾವುದೇ ರೀತಿ ಇದು ಮಾಡದೆ ಹೊರಟಿದ್ದಾರೆ ಎಲ್ಲ ಭಕ್ತರು. ಪಲ್ಲಕ್ಕಿ ಉತ್ಸವ ನೋಡ್ಬೋದು ನೀವಾಗ. ಶ್ರೀ ಗುರು ಪರಮಾನಂದನ ಭಕ್ತರು ಯಾವುದೇ ರೀತಿ ಮಳೆ ಬಂದರೂ ಕೂಡ ಬಿಡದೆ ಮಳೆಯಲ್ಲಿ ಮೈ ತೇಯಿಸ್ಕೊಂಡ್ರೂ ಕೂಡ ಭಕ್ತಾದಿಗಳು ಗುಡಿಗೆ ಸಾಗ್ತಾ ಇದ್ದಾರೆ. ಹಾಗೆ ನಾವು ಕೂಡ ಹೊಂಟಿದ್ವಿ. ಬಂತು ನೋಡಿ ಪಲ್ಲಕ್ಕಿ ಉತ್ಸವ. ಈ ವರ್ಷ ನಮ್ಮ ಪರಮಾನಂದನ ಮೂರ್ತಿ ಹೊಸದು ಕೊಟ್ಟಿರ್ತಕ್ಕಂಥ ಎಳವಾರ ಭಕ್ತಾದಿಗಳು 5 kg ಬೆಳ್ಳಿಯಲ್ಲಿ ಮಾಡಿಸಿಕೊಟ್ಟಿದ್ದಾರೆ. ಅತಿ ದೊಡ್ಡವಾದ ವಿಗ್ರಹ ಇದು. ನೋಡಿ, ನಮ್ಮ ಪರಮಾನಂದನ ದೇವಾಲಯದಲ್ಲಿರುವ ದೀಪದ ಕಂಬ ಅಂತಾರಲ್ಲ, ಶ್ರೀ ಗುರು ಪರಮಾನಂದನ ದೇವಾಲಯದಲ್ಲಿರತಕ್ಕಂಥ ಮಾಲಗಂಬ. ಹಾಗೂ ಈ ಭಕ್ತಾದಿಗಳು ಪರಮಾನಂದನ ಉರುಳು ಸೇವೆಗೆ ಸಿದ್ಧಗೊಂಡಿದ್ದಾರೆ. ಇವಾಗ ಪಲ್ಲಕ್ಕಿ ಕೂಡ ಭಕ್ತಾದಿಗಳ ಎಡೆಗೆ ಶ್ರೀ ಪರಮಾನಂದ ದೇವಾಲಯದಲ್ಲಿ ಪಲ್ಲಕ್ಕಿ ಉತ್ಸವ ಹೊರಟಿದೆ. ಇವಾಗ ಭಕ್ತಾದಿಗಳು ಎಲ್ಲರೂ ಸಿದ್ಧಗೊಂಡಿದ್ದಾರೆ ಉರುಳು ಸೇವೆ ಮಾಡಲು. ನೋಡಿ, ನಮ್ಮೂರ ಜಾತ್ರೆ, ಹೂವಿನ ಹಿಪ್ಪರಿಗೆಯ ಜಾತ್ರೆ. ಎಲ್ಲ ಭಕ್ತಾದಿಗಳು ನೋಡಿ ಶ್ರೀ ಪರಮಾನಂದ ಕೃಪೆಗೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಶ್ರಾವಣ ಮಾಸದಲ್ಲಿ 4 ವಾರಗಳ ಸತತವಾಗಿ ಪೂಜೆ ಸಲ್ಲಿಸಿ ಕೊನೆಯ ಸೋಮವಾರದಂದು ಪೂಜೆ ಮುಕ್ತಾಯಗೊಳ್ಳಲಿದೆ. ಬಂತು ನೋಡಿ ಪಲ್ಲಕ್ಕಿ ಉತ್ಸವ. ಭಕ್ತಾದಿಗಳು ನೀರು ಸೇವೆ ಹಾಗೂ ಕಾಯಿ ಕರ್ಪೂರ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಾಗೂ ಡ್ಯೂಟಿಗೆಯ ಹಚ್ಚಿ ನಿಂತಿದ್ದಾರೆ. ಶ್ರೀ ಗುರು ಪರಮಾನಂದನ ಪೂಜಾರಿಗಳು ಎಲ್ಲರೂ ಇದ್ದಾರೆ, ಸ್ವಾಮೀಜಿಗಳು ಇದ್ದಾರೆ. ಈಗ ಬಂದು ನೋಡಿ ನಮ್ಮ ಕುಸ್ತಿಪಟುಗಳು ಹಾಗೂ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಎತ್ತುತ್ತಾ ಇದ್ದಾರೆ. 180 kg ಇದೆ ಅಂತದ್ದು. ಭಾರ ಎತ್ತುವ ಸ್ಪರ್ಧೆಯಲ್ಲಿ ತುಂಬ ಚೆನ್ನಾಗಿ ಪ್ರದರ್ಶನವನ್ನು ಗೈದ ಭಕ್ತಾದಿಗಳು ಹಾಗೂ ಎಲ್ಲ ಗುಂಡು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಸ್ಪರ್ಧಾಳಿಗಳು ಅತಿ ಅದ್ಭುತವಾಗಿ ಚೆನ್ನಾಗಿ ಎಲ್ಲ ರೀತಿಯಿಂದ ಸುಸೂತ್ರವಾಗಿ ಚೆನ್ನಾಗಿ ನಡೆಸಿಕೊಟ್ಟರು ಕಾರ್ಯಕ್ರಮವನ್ನು. ನಮ್ಮೂರಿನ ಯುವಕ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದ. ಆದರೂ ಯಾವುದೇ ರೀತಿ ಸ್ಪರ್ಧೆಯಲ್ಲಿ ಕೆಲವೊಂದು ಸಾಧಿಸಲಿಲ್ಲ. ಆದರೆ ಪಾರ್ಟಿಸಿಪೇಟ್ ಮಾಡಿದ್ದು ಒಳ್ಳೆಯದೇ ಆಯಿತು. ನಮ್ಮೂರ ಜಾತ್ರೆಯಲ್ಲಿ ಭಾರತ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಕುಸ್ತಿ ಪಟುಗಳು ಹಾಗೂ ಭಾರ ಎತ್ತುವ ಸ್ಪರ್ಧಾಳಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ಅತ್ಯದ್ಭುತವಾದ ಪ್ರದರ್ಶನವನ್ನು ಗೈದು ಜನರ ಮನಸ್ಸನ್ನು ಸೆಳೆದರು. ಹಾಗೂ ಅದೇ ಥರನಾಗಿ ಕಮಿಟಿಯವರು ಕೂಡ ಸ್ಪರ್ಧಾಳುಗಳಿಗೆ ಅತ್ಯದ್ಭುತವಾದ ಕೊಡುಗೆಯನ್ನು ಕೊಡಮಾಡಿದರು. ತದನಂತರ ಮಾಲ್ಗಂಬದ ಅತ್ಯದ್ಭುತವಾದ ಸುಂದರ ನೋಟ ನೀವೀಗ ನೋಡ್ತಾ ಇದ್ದೀರಿ. ಬಂತು ನೋಡಿ ನಮ್ಮ ಶ್ರೀ ಗುರು ಪರಮಾನಂದನ ಅತ್ಯದ್ಭುತವಾದ ಬೆಳ್ಳಿಯ ಮೂರ್ತಿ ಹಾಗೂ ಪಲ್ಲಕ್ಕಿಯ
ಮುಂಭಾಗದಲ್ಲಿ ಇರುವ ಪರಮಾನಂದನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನು ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾದೆನು. ಹಾಗೂ ಸಂತೋಷದ ಸುಂದರ ಕ್ಷಣಗಳು ಹಾಗೂ ಶ್ರೀ ಗುರು ಪರಮಾನಂದನ ಕೃಪೆಗೆ ಪಾತ್ರರಾದೆನು. ಅದೇ ಥರನಾದಿ ಎಲ್ಲ ಸದ್ಭಕ್ತ ಮಂಡಳಿಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಮಾಡಿರ್ತಕ್ಕಂಥ ಬ್ಲಾಗನ್ನು ಎಲ್ಲರೂ ಸಪೋರ್ಟ್ ಮಾಡಿ, ಇದೇ ಥರನ ನಮ್ಮ ಶ್ರೀ ಗುರು ಪರಮಾನಂದನ ಜಾತ್ರೆಯ ಮುಂಬರುವ ದಿನಮಾನಗಳಲ್ಲಿ ಇನ್ನೂ ಅತ್ಯದ್ಭುತವಾಗಿ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಅಂಥೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಪ್ರೀತಿಯ ಹೈಸ್ಕೂಲ್ ಗೆಳೆಯರ ಬಳಗದವರ ಜೊತೆ ಒಂದು ಭಾವಚಿತ್ರಗಳನ್ನು ತೆಗೆದುಕೊಂಡಿದ್ದೇನೆ. ಅವುಗಳನ್ನು ಇದರಲ್ಲಿ ಹಾಕಿದ್ದೇನೆ. ದಯವಿಟ್ಟು ಎಲ್ಲರೂ ನೋಡಿ. ಧನ್ಯವಾದಗಳು. ಶ್ರೀ ಗುರು ಪರಮಾನಂದನ ಕೃಪೆ ನಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಜೈ ಶ್ರೀ ಗುರು ಪರಮಾನಂದ ಮಹಾರಾಜ್ ಕಿ ಜೈ. ಹೂವಿನ ಹಿಪ್ಪರಗಿ.